ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡೋದಕ್ಕೆ ವಿಜಯೇಂದ್ರ ಯಡಿಯೂರಪ್ಪ ಟೀಮ್ ರೆಡಿಯಾಗಿದೆ. ಹೀಗಾಗಿ ಕೋಲಾರ ಜಿಲ್ಲೆ ಕುರುಡುಮಲೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ತಂಡ ಆಗಮಿಸಿದೆ. ಮುಳಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸಿದ್ರು. ರೇಣುಕಾಚಾರ್ಯ, ಬಿಸಿ ಪಾಟೀಲ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಭೇಟಿ ನೀಡಿದರು. ಕುರುಡುಮಲೆ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ, ಯತ್ನಾಳ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಯತ್ನಾಳ್ ಹಿಂದೂ ಹುಲಿಯಲ್ಲ, ಹಿಂದೂ ಇಲಿ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಮುಖವಾಣಿಯಂತೆ ಯತ್ನಾಳ್ ಕೆಲಸ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯಿಂದ ಸುಪಾರಿ ಪಡೆದುಕೊಂಡಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಇದೇ ವೇಳೆ ಮಾಜಿ ಸಚಿವ ಬಿಸಿ ಪಾಟೀಲ್ ಮಾತನಾಡಿದ್ರು. ಪಕ್ಷದೊಳಗೆ ಇದ್ದು ಒಳಗೆ ಚೂರಿ ಹಾಕೋರು ಇದ್ದಾರೆ. ಬಿಜೆಪಿ ಶಾಲ್ ಹಾಕೊಂಡು ಪಕ್ಷದ ಅಧ್ಯಕ್ಷರ ವಿರುದ್ಧ ಮಾತನಾಡ್ತಾರೆ. ಯಾರು ಮಾತನಾಡಿದ್ರೆ ಅವರದ್ದು ಹೊರಗೆ ತೆಗಿತೀನಿ ಅಂತಾರೆ. ಅದೇನ್ ಗೊತ್ತು, ತಾಕತ್ ಇದ್ರೆ ತೆಗೇರಿ ಅಂತ ಸವಾಲನ್ನ ಹಾಕಿದ್ರು. ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡು ಬರ್ತಾ ಇದ್ದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವಲ್ಲ. ಹೊರ ಬಂದು ನೋಡಿ ನಿಂತು ಅವರು ವಿಚಾರ ಗೊತ್ತಾಗುತ್ತೆ. ಕಾಂಗ್ರೆಸ್ ಬಗೆಗಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಳ ಒಪ್ಪಂದ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕೋಲಾಹಲವೇ ಆಯಿತು. ಆಡಳಿತಾರೂಢ ಸದಸ್ಯರೇ ಗಲಾಟೆ ಮಾಡಿದ್ರು. ಪಾಲಿಕೆ ಬಿಜೆಪಿ ಸದಸ್ಯ ಮಲ್ಲಿಕಾರ್ಜುನ ವಾರ್ಡ್ನ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡದಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಭೆಯಲ್ಲೇ ಬಜೆಟ್ ಪ್ರತಿ ಹರಿದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವಾರ್ಡ್ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿಯನ್ನು ಮಾಡಲಾಗಿತ್ತು. ಆದರೆ ಹಣ ನೀಡದ ಹಿನ್ನೆಲೆ ಕಿಡಿಕಾರಿದ್ರು. ಅನುದಾನದ ಬಗ್ಗೆ ಸಾಕಷ್ಟು ಈಗ ಬೇಕಾದಲ್ಲಿ ತೆಗೆದು ನೋಡ್ರಿ. ನಾಳೆ ನಾನು ಒಂದು ಮಾಹಿತಿ ಹಾಕಿ ಕೇಳ್ತಾನ ಯಾವ ವಾರ್ಡ್ನಾಗ ಎಷ್ಟೆಷ್ಟು ಕೆಲಸ ಮಾಡ್ರಿ, ಏನು ಮಾಡ್ರಿ. ನಾನು ಬಜೆಟ್ನಾಗ ಇಟ್ಟಂಥ ದುಡ್ಡನ್ನು ನೀವು ಕೊಡಲಿಲ್ಲ ಅಂತಂತಂದ್ರೆ ನಾ ಜನಕ್ಕೆ ಏನು ಉತ್ತರ ಕೊಡ್ಬೇಕು? ನಾನು ಆಲ್ರೆಡಿ ಜನಕ್ಕೆ ಹೇಳಿಬಿಟ್ಟಿದ್ದೆ. ನಾ ಪ್ರಹ್ಲಾದ್ ಜೋಶಿ ಅವ್ರಿಗೂ ಮಾತಾಡೀನಿ. 5 ಕೋಟಿ ರೂಪಾಯಿ ಹಿಂಗೆ ಇಟ್ಟೇನು ರೂಪಾಯಿ ಕೆಲಸ ಮಾಡೋದು ಅಂತೇಳಿ ನಮ್ಮ ಇವ್ರಿಗೆ ನಮ್ಮ ನಾಯಕರಿಗೂ MLA ಅವ್ರಿಗೂ ಹೇಳಿಟ್ಟಿದ್ದೆ ನಾನು. ಆದರೂ ಕೂಡ ಇಲ್ಲಿಂದ ನಮಗೆ ಫೈಲ್ ಬರಲಿಲ್ಲ ಅಂತಂದರೆ ಇವ್ರದ್ದು ಯಾರ್ದು ಕುತಂತ್ರ ಐತೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಇನ್ನು ಮುಂದೆ ಏನೈತೆ ಅನ್ನೋದು ನಾವು ಹೋರಾಟ ಮಾಡ್ತೀವಿ. ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಲು ಕ್ಯಾಬಿನೆಟ್ ನಿರ್ಧಾರಕ್ಕೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ಇದೊಂದು ದ್ವೇಷದ ರಾಜಕಾರಣ. ಇವರು ವಿರೋಧ ಪಕ್ಷದಲ್ಲಿದ್ದಾಗ ಬಾಯಿ ಮುಚ್ಚಿಕೊಂಡಿದ್ರು. ಈಗ ಪ್ರಶ್ನೆ ಮಾಡ್ತಿರೋದು ಯಾಕೆ ಅಂತ ಹೇಳಿ ಗುಡುಗಿದ್ರು. ಇವರ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಇವರಿಗೆ ಅಭಿವೃದ್ಧಿಗೆ ಹಣ ಬೇಕಾಗಿತ್ತು, ಇವರು ಟ್ರಾನ್ಸ್ಫರ್ಗಳಿಗೆ ಬೇಕಾಗಿತ್ತು ಇವರಿಗೆ. ಅದಕ್ಕೋಸ್ಕರ ಅವಾಗ ಯಾವುದೇ ಚಕಾರ ಎತ್ತಿಲ್ಲ. ಈಗ ಚಕಾರ ಎತ್ತುತ್ತಾ ಇದೆ. ಆಗ BJP ಸರ್ಕಾರ ಇತ್ತು, ಮುಖ್ಯಮಂತ್ರಿಗಳ ಹತ್ರ ಯಡಿಯೂರಪ್ಪನವ್ರ ಹತ್ರ ಇವರಿಗೆಲ್ಲ ಕೆಲಸ ಆಗಬೇಕಾಯಿತು. ಆವಾಗ ಇವರು ಆ ಪ್ರಶ್ನೆನೇ ಮಾಡಲಿಲ್ಲ. ಯಾಕೆ? ಸ್ವಾರ್ಥ. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇದು ದ್ವೇಷದ ರಾಜಕಾರಣ. ಇವರ ಕಾನ್ಸ್ಟಿಟ್ಯೂಯೆನ್ಸಿ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡೋದಕ್ಕೆ ವಿಜಯೇಂದ್ರ ಯಡಿಯೂರಪ್ಪ ಟೀಮ್ ರೆಡಿಯಾಗಿದೆ. ಹೀಗಾಗಿ ಕೋಲಾರ ಜಿಲ್ಲೆ ಕುರುಡುಮಲೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ತಂಡ ಆಗಮಿಸಿದೆ. ಮುಳಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸಿದ್ರು. ರೇಣುಕಾಚಾರ್ಯ, ಬಿಸಿ ಪಾಟೀಲ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಭೇಟಿ ನೀಡಿದರು.
ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಯತ್ನಾಳ್ ಹಿಂದೂ ಹುಲಿಯಲ್ಲ, ಹಿಂದೂ ಇಲಿ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಮುಖವಾಣಿಯಂತೆ ಯತ್ನಾಳ್ ಕೆಲಸ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯಿಂದ ಸುಪಾರಿ ಪಡೆದುಕೊಂಡಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಇದೇ ವೇಳೆ ಮಾಜಿ ಸಚಿವ ಬಿಸಿ ಪಾಟೀಲ್ ಮಾತನಾಡಿದ್ರು. ಪಕ್ಷದೊಳಗೆ ಇದ್ದು ಒಳಗೆ ಚೂರಿ ಹಾಕೋರು ಇದ್ದಾರೆ. ಬಿಜೆಪಿ ಶಾಲ್ ಹಾಕೊಂಡು ಪಕ್ಷದ ಅಧ್ಯಕ್ಷರ ವಿರುದ್ಧ ಮಾತನಾಡ್ತಾರೆ. ಯಾರು ಮಾತನಾಡಿದ್ರೆ ಅವರದ್ದು ಹೊರಗೆ ತೆಗಿತೀನಿ ಅಂತಾರೆ. ಅದೇನ್ ಗೊತ್ತು, ತಾಕತ್ ಇದ್ರೆ ತೆಗೇರಿ ಅಂತ ಸವಾಲನ್ನ ಹಾಕಿದ್ರು. ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡ್ ಬರ್ತಾ ಇದ್ದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವಲ್ಲ. ಹೊರ ಬಂದು ನೋಡಿ ನಿಂತು ಅವರು ವಿಚಾರ ಗೊತ್ತಾಗುತ್ತೆ. ಕಾಂಗ್ರೆಸ್ ಬಗೆಗಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಳ ಒಪ್ಪಂದ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕೋಲಾಹಲವೇ ಆಯಿತು. ಆಡಳಿತಾರೂಢ ಸದಸ್ಯರೇ ಗಲಾಟೆ ಮಾಡಿದ್ರು. ಪಾಲಿಕೆ ಬಿಜೆಪಿ ಸದಸ್ಯ ಮಲ್ಲಿಕಾರ್ಜುನ ವಾರ್ಡ್ನ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡದಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಭೆಯಲ್ಲೇ ಬಜೆಟ್ ಪ್ರತಿ ಹರಿದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವಾರ್ಡ್ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿಯನ್ನು ಮಾಡಲಾಗಿತ್ತು. ಆದರೆ ಹಣ ನೀಡದ ಹಿನ್ನೆಲೆ ಕಿಡಿಕಾರಿದ್ರು. ಈಗ ಅನುದಾನದ ಬಗ್ಗೆ ಸಾಕಷ್ಟು ಈಗ ಬೇಕಾದಲ್ಲಿ ತೆಗೆದಿಸಿ ನೋಡ್ರಿ. ನಾಳೆ ನಾನು ಒಂದು ಮಾಹಿತಿ ಹಾಕ್ನಾಗ ಕೇಳ್ತಾನ ಯಾವ ವಾರ್ಡ್ನಾಗ ಎಷ್ಟೆಷ್ಟು ಕೆಲಸ ಮಾಡ್ರಿ, ಏನು ಮಾಡ್ರಿ. ನಾನು ಬಜೆಟ್ನಾಗ ಇಟ್ಟಂಥ ದುಡ್ಡನ್ನು ನೀವು ಕೊಡಲಿಲ್ಲ ಅಂತಂತಂದ್ರೆ ನಾ ಜನಕ್ಕೆ ಏನು ಉತ್ತರ ಕೊಡ್ಬೇಕು? ನಾನು ಆಲ್ರೆಡಿ ಜನಕ್ಕೆ ಹೇಳಿಬಿಟ್ಟಿದ್ದೆ. ನಾ ಪ್ರಹ್ಲಾದ್ ಜೋಶಿ ಅವ್ರಿಗೂ ಮಾತಾಡೀನಿ. 5 ಕೋಟಿ ರೂಪಾಯಿ ಹಿಂಗೆ ಇಟ್ಟೇನು ರೂಪಾಯಿ ಕೆಲಸ ಮಾಡೋದು ಅಂತೇಳಿ ನಮ್ಮ ಇವ್ರಿಗೆ ನಮ್ಮ ನಾಯಕರಿಗೂ MLA ಅವ್ರಿಗೂ ಹೇಳಿಟ್ಟಿದ್ದೆ ನಾನು. ಆದರೂ ಕೂಡ ಇಲ್ಲಿಂದ ನಮಗೆ ಫೈಲ್ ಬರಲಿಲ್ಲ ಅಂತಂದರೆ ಇವ್ರದ್ದು ಯಾರ್ದು ಕುತಂತ್ರ ಐತೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಇನ್ನು ಮುಂದೆ ಏನೈತೆ ಅನ್ನೋದು ನಾವು ಹೋರಾಟ ಮಾಡ್ತೀವಿ. ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಲು ಕ್ಯಾಬಿನೆಟ್ ನಿರ್ಧಾರಕ್ಕೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ಇದೊಂದು ದ್ವೇಷದ ರಾಜಕಾರಣ. ಇವರು ವಿರೋಧ ಪಕ್ಷದಲ್ಲಿದ್ದಾಗ ಬಾಯಿ ಮುಚ್ಚಿಕೊಂಡಿದ್ರು, ಈಗ ಪ್ರಶ್ನೆ ಮಾಡ್ತಿರೋದು ಯಾಕೆ ಅಂತ ಹೇಳಿ ಗುಡುಗಿದ್ರು. ಇವರ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಇವರಿಗೆ ಅಭಿವೃದ್ಧಿಗೆ ಹಣ ಬೇಕಾಗಿತ್ತು, ಇವರು ಟ್ರಾನ್ಸ್ಫರ್ಗಳಿಗೆ ಬೇಕಾಗಿತ್ತು ಇವ್ರಿಗೆ. ಅದಕ್ಕೋಸ್ಕರ ಅವಾಗ ಯಾವುದೇ ಚಕಾರ ಎತ್ತಿಲ್ಲ. ಈಗ ಚಕಾರ ಎತ್ತುತ್ತಾ ಇದೆ. ಆಗ BJP ಸರ್ಕಾರ ಇತ್ತು, ಮುಖ್ಯಮಂತ್ರಿಗಳ ಹತ್ರ ಯಡಿಯೂರಪ್ಪನವ್ರ ಹತ್ರ ಇವರಿಗೆಲ್ಲ ಕೆಲಸ ಆಗಬೇಕಾಯಿತು. ಆವಾಗ ಇವರು ಆ ಪ್ರಶ್ನೆನೇ ಮಾಡಲಿಲ್ಲ. ಯಾಕೆ? ಸ್ವಾರ್ಥ. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇದು ದ್ವೇಷದ ರಾಜಕಾರಣ. ಇವರ